ನೇರವಾಗಿ ರಾಜಕೀಯ ಸುದ್ದಿಯನ್ನ ನೋಡೋದಾದ್ರೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಆರ್ಎಸ್ಎಸ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಲೋಕಸಭಾ ಚುನಾವಣಾ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಸಂಘದ ನಾಯಕರು ಹೇಳಿರುವಂತದ್ದು. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹಾಗಾಗಿ ಆಪರೇಷನ್ ಕಮಲದ ಬಗ್ಗೆ ಆರ್ಎಸ್ಎಸ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಈ ಬೆಳವಣಿಗೆ ನಡೆದಿದ್ದೇ ಆದ್ರೆ ಲೋಕಸಭೆ ಚುನಾವಣೆಯ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ. ಆಪರೇಷನ್ ಕಮಲದಿಂದ ಪಕ್ಷದ ಇಮೇಜ್ ಕೂಡ ಕಡಿಮೆ ಆಗತ್ತೆ ಅನ್ನೋ ಅಭಿಪ್ರಾಯವನ್ನ ಆರ್ಎಸ್ಎಸ್ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ಅನ್ನುವಂತಹ ಅಭಿಪ್ರಾಯ ಕೂಡ ಆರ್ಎಸ್ಎಸ್ ನದ್ದು. ಈ ಎಲ್ಲಾ ಲೆಕ್ಕಾಚಾರದ ಆಧಾರದ ಮೇಲೆ ಆಪರೇಷನ್ ಕಮಲವನ್ನ ಆರ್ಎಸ್ಎಸ್ ಖಂಡಿಸ್ತಾ ಇದೆ. ತುಮಕೂರು, ಬೆಂಗಳೂರಿನ 2-3 ಕ್ಷೇತ್ರ, ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗತ್ತೆ ಅಂತ ಆರ್ಎಸ್ಎಸ್ ಹೇಳ್ತಾ ಇದೆ. ಸರ್ಕಾರ ರಚನೆ ಮಾಡೋದಿದ್ರೆ ಲೋಕಸಭಾ ಚುನಾವಣೆ ಬಳಿಕ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಈಗ ಸರ್ಕಾರ ಬೀಳಿಸಿದ್ರು ಅನ್ನುವ ಹಣೆಪಟ್ಟಿ ಬಿಜೆಪಿಗೆ ಖಾಯಂ ಆಗಿಬಿಡುತ್ತೆ. ಹೀಗಾಗಿ ಆಪರೇಷನ್ ಕಮಲ ಬೇಡ ಅಂತಿದ್ದಾರೆ ಸಂಘದ ಹಿರಿಯ ನಾಯಕರು. ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಆರ್ಎಸ್ಎಸ್ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಇದರ ನೇರ ಪರಿಣಾಮ ನಾವು ಲೋಕಸಭೆಯಲ್ಲಿ ಎದುರಿಸಬೇಕಾಗತ್ತೆ. ಬೇಡ, ಈಗ ಲೋಕಸಭಾ ಎಲೆಕ್ಷನ್ ನಂತರ ಬೇಕಾದ್ರೆ ನೀವು ಏನ್ ನಿರ್ಧಾರ ಮಾಡಿದಿರೋ ಅದರ ಬಗ್ಗೆ ಮುಂದುವರಿಯಿರಿ ಅಂತ ಕೂಡ ಸಲಹೆಯನ್ನ ನೀಡಿದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಈಗ ಸದ್ಯದ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಒಂದು ಕಡೆಯಿಂದ ಆಪರೇಷನ್ ಕಮಲ ಅನ್ನುವಂಥದ್ದೇ ಕೇಳಿ ಬರ್ತಾ ಇದೆ. ಆದ್ರೆ ಆರ್ಎಸ್ಎಸ್ ಇದನ್ನ ಬಹುವಾಗಿ ವಿರೋಧಿಸ್ತಾ ಇದೆ, ಕಾರಣಗಳನ್ನ ಕೂಡ ಕೊಡ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಭಾರಿ ದೊಡ್ಡ ಡ್ಯಾಮೇಜ್ ಆಗತ್ತೆ ಅಂತ. ಆದ್ರೆ ಈಗ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋದೇನು, ಇದಕ್ಕೆ ಆರ್ಎಸ್ಎಸ್ ನ ನಾಯಕರು ಹೇಳ್ತಿರೋದೇನು? ಶ್ವೇತಾ, ಕಳೆದ 2-3 ದಿನಗಳಿಂದ ಬಿಜೆಪಿಯಲ್ಲಿ ಆಪರೇಷನ್ ಕಮಲ ಆಗತ್ತೆ ಎನ್ನುವಂತ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದ್ವು. ಆದ್ರೆ ಆಪರೇಷನ್ ಕಮಲಕ್ಕೆ ಮೊದಲ ಹಿನ್ನಡೆ ಎನ್ನುವಂತೆ ಸಂಘದ ಪ್ರಮುಖರು ಆಪರೇಷನ್ ಕಮಲವನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಲೋಕಸಭಾ ಚುನಾವಣೆ ಸನಿಹ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಅದು ಒಂದು ಸಮುದಾಯದ ವಿರೋಧವನ್ನ ಕಾಯಂ ಆಗಿ ಕಟ್ಕೊಳ್ಬೇಕಾಗತ್ತೆ ಹೇಳುವಂತ ಒಂದು ಭೀತಿಯನ್ನ ಆರ್ಎಸ್ಎಸ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ, ಹಾಗಾಗಿ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಬೇಕಾದ್ರೆ ಆಪರೇಷನ್ ಕಮಲದಂತ ಕಾರ್ಯವನ್ನ ಮಾಡೋಣ ಅಥವಾ ಸರ್ಕಾರ ರಚನೆ ಮಾಡೋಣ. ಆದ್ರೆ ಲೋಕಸಭಾ ಚುನಾವಣೆಗೂ ಮೊದಲೇ ನಾವು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಅದು ಲೋಕಸಭಾ ಚುನಾವಣೆ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಇದು ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಕಡಿವಾಣ ಹಾಕದಂತಾಗತ್ತೆ ಹೇಳುವಂತ ಎಚ್ಚರಿಕೆಯನ್ನು ಆರ್ಎಸ್ಎಸ್ ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಆರ್ಎಸ್ಎಸ್ ಮೊದಲಿನಿಂದಲೂ ಕೂಡ ಇಂಥದ್ದೊಂದು ಆಪರೇಷನ್ ಕಮಲಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿತ್ತು. ಯಾಕೆಂದ್ರೆ ಪಕ್ಷದ ಇಮೇಜ್ಗೆ ಇದು ಕಾಯಂ ಆಗಿ ಡ್ಯಾಮೇಜ್ ಕೊಡುವಂತ ವಿಷಯವಾಗಿದೆ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಮಯದಲ್ಲಿಯೂ ಕೂಡ ಆಪರೇಷನ್ ಕಮಲ ಆಗಿತ್ತು, ಹಾಗೂ ಕೂಡ ಸಂಘದವರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಅಟ್ ದ ಸೇಮ್ ಟೈಮ್ ಮತ್ತೊಮ್ಮೆ ಅಂಥದ್ದೇ ಒಂದು ಅಭಿಪ್ರಾಯವನ್ನ ಆ ಸಂಘದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಶ್ವೇತಾ, ಮೈಸೂರು ಭಾಗ ಇರಬಹುದು, ಬೆಂಗಳೂರಿನ 2-3 ಕ್ಷೇತ್ರಗಳು ಸೇರಿದಂತೆ ತುಮಕೂರಿನಲ್ಲಿ ಬಿಜೆಪಿಗೆ ಇದರಿಂದ ಹಿನ್ನಡೆ ಆಗತ್ತೆ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹೆಚ್ಚಿನ ಮತಗಳು ಬರದೇ ಇದ್ರೂ ಕೂಡ ಒಂದು ಒಕ್ಕಲಿಗ ಸಮುದಾಯದ ಮತಗಳು ಆ ಭಾಗದಲ್ಲಿ ಬಿಜೆಪಿಗೆ ಬರ್ತಾವೆ. ಆದ್ರೆ ಈ ಬಾರಿ ನಾವು ಆಪರೇಷನ್ ಕಮಲವನ್ನ ಮಾಡಿದ್ರೆ ಒಕ್ಕಲಿಗರ ವಿರೋಧವನ್ನ ನೇರವಾಗಿ ಕಟ್ಟಿಕೊಳ್ಬೇಕಾದಂತ ಭೀತಿಯನ್ನ ಸಂಘದವರು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಶ್ವೇತಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಈ ಬಾರಿ ಒಕ್ಕಲಿಗರೆಲ್ಲರೂ ಕೂಡ ಅವರಿಗೆ ಮತವನ್ನು ಹಾಕಿದ್ದಾರೆ ಎನ್ನುವಂಥದ್ದಷ್ಟೇ ಪ್ರಮುಖವಾಗಿರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯವರನ್ನ ಸೋಲಿಸುವಾಗಲೂ ಕೂಡ ಒಕ್ಕಲಿಗ ಮತಗಳೇ ಒಂದಾಗಿ ಸಿದ್ದರಾಮಯ್ಯವರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ಒಕ್ಕಲಿಗರಲ್ಲಿ ಪ್ರಮುಖರು ವ್ಯಕ್ತಪಡಿಸಿದ್ರು. ಹಾಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಆದ್ರೆ ಈ ಸಮಯದಲ್ಲಿ ಲೋಕಸಭಾ ಚುನಾವಣೆ ಸಮೀಪದಲ್ಲಿರೋದ್ರಿಂದ ಮತ್ತೆ ನಾವು ಸರ್ಕಾರವನ್ನ ಕೆಡವುವಂತ ಪ್ರಯತ್ನವನ್ನ ಮಾಡಿದ್ರೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಲೋಕಸಭಾ ಚುನಾವಣೆ ಮೇಲೆ ಇದು ನಿಶ್ಚಿತವಾಗಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೆ ಕೈ ಹಾಕಬೇಡಿ ಹೇಳುವಂತ ಸೂಚನೆಯನ್ನು ಆರ್ಎಸ್ಎಸ್ ಪ್ರಮುಖ ನಾಯಕರು ನೀಡಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಎದ್ದಿರುವ ಒಂದು ಕುತೂಹಲ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ, ಎಲ್ಲವೂ ಆಗ ಹೋಗಿದೆ ಹೇಳುವಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಪ್ರಮುಖ ಶಾಸಕರು ತಮ್ಮ ಅಭಿಪ್ರಾಯವನ್ನ ಆಂತರಿಕವಾಗಿ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ಲೋಕಸಭೆ ಚುನಾವಣೆಯ ಸಮಯವನ್ನ ಮುಂದಿಟ್ಟುಕೊಂಡು ನೀವು ಆಪರೇಷನ್ ಕಮಲವನ್ನ ಮಾಡೋದಾದ್ರೆ ಇದು ಪಕ್ಷಕ್ಕೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೆ ಕೈ ಹಾಕಬಾರದು ಹೇಳುವಂತ ಸೂಚನೆಯನ್ನ ಮೌಖಿಕವಾಗಿ ನೀಡಿದ್ದಾರೆ ಎನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಈಗ ಇರುವಂತಹ ಕುತೂಹಲ ಯಡಿಯೂರಪ್ಪನವರ ತೀರ್ಮಾನ ಏನಾಗಿರುತ್ತೆ. ಯಾಕೆಂದ್ರೆ ಕಳೆದ 2-3 ದಿನಗಳಿಂದ ಇಂಥದ್ದೊಂದು ಪ್ರಕ್ರಿಯೆಗಳು ಆರಂಭವಾಗಿದ್ವು. ಆದರೆ ಈಗ ನೇರವಾಗಿ ಸಂಘ ಇಂಥದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡ್ತಾ ಹೋದ್ರೆ ಇದು ಆಪರೇಷನ್ ಕಮಲಕ್ಕೆ ಮೊದಲ ಹಿನ್ನಡೆ ಅಂತಾನೆ ಭಾಸವಾಗ್ತಾ ಇದೆ. ಶ್ವೇತಾ.